ಇಂಡಿಯಾ ಕ್ಯಾಪಿಟಲ್ ಮೇಲೆ ಬಿತ್ತು ಪಾಕಿಸ್ತಾನದ ವಕ್ರ ದೃಷ್ಟಿ. ಈಗ ನಿನ್ನೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರು, ಆದ್ರೆ ಮಹತ್ವದ ವಕ್ರ ದೃಷ್ಟಿ ಇದು. ಸದ್ಯ ಪಾಕಿಸ್ತಾನದ ಕುತಂತ್ರ ವಕ್ರ ದೃಷ್ಟಿ ಭಾರತದ ಕ್ಯಾಪಿಟಲ್ ಸಿಟಿ ಮೇಲಿದೆ. ಆದ್ರೆ ಪಾಕಿಸ್ತಾನದ ಪ್ಲಾನ್ ಅನ್ನ ಈ ರೀತಿ ವಿಫಲ ಮಾಡಿದ ಹೇಗೆ ಗೊತ್ತಾ? ಇಂಡಿಯಾದ ಕ್ಯಾಪಿಟಲ್ ದೆಹಲಿಯ ಮೇಲೆ ಬಿತ್ತು ನೋಡಿ ಪಾಕಿಸ್ತಾನದ ವಕ್ರ ದೃಷ್ಟಿ. ನಿನ್ನೆ ಕದನ ವಿರಾಮ ಘೋಷಣೆಗೂ ಮುನ್ನವೇ ಬಿಗ್ ಅಟ್ಯಾಕ್. ದೆಹಲಿಯನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ. ಆದರೆ ಪಾಕಿಸ್ತಾನದ ಈ ಕುತಂತ್ರವನ್ನ ಭಾರತ ಯಾವ ರೀತಿಯಾಗಿ ಫೇಲ್ ಮಾಡ್ತು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಯಾವ ರೀತಿಯಾಗಿ ಇದಕ್ಕೆ ಕೌಂಟರ್ ಕೊಡುವಂತ ಕೆಲಸ ಭಾರತದ, ನಮ್ಮ ದೇಶದ ರಾಷ್ಟ್ರ ರಾಜಧಾನಿ ದೆಹಲಿಯ ಮೇಲೆ ಉಗ್ರ ರಾಷ್ಟ್ರ ಪಾಕಿಸ್ತಾನ ವಕ್ರ ದೃಷ್ಟಿ ಇಟ್ಟಿದೆ. ಆದ್ರೆ ಈ ಎಲ್ಲ ಪ್ರಯತ್ನವನ್ನ ಭಾರತ ವಿಫಲಗೊಳಿಸಿದೆ. ಹೇಗೆ? ಇಸ್ಲಾಮಾಬಾದ್ ಮೇಲೆ ಭಾರತ ಏನ್ ದಾಳಿ ಮಾಡಿತ್ತಲ್ಲ, ಇದಕ್ಕೆ ಪ್ರತೀಕಾರಕ್ಕೆ ಪ್ಲಾನ್ ಮಾಡಿರೋದು. ಪಾಕಿಸ್ತಾನದ ಹಾರ್ಟ್ ಪ್ಲೇಸ್ ಇಸ್ಲಾಮಾಬಾದ್, ಅಲ್ಲಿಗೆ ಭಾರತ ಹಾರ್ಟ್ ಅಟ್ಯಾಕ್ ಕೊಟ್ಟಿತ್ತು. ಹಾಗಾಗಿನೇ ಭಾರತದ ರಾಜಧಾನಿ ದೆಹಲಿ ಮೇಲೆ ದಾಳಿ ಮಾಡೋದಕ್ಕೆ ತಂತ್ರ ಮಾಡಿದ್ರು. ದೆಹಲಿಯನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದಿಂದ ಕ್ಷಿಪಣಿಯ ದಾಳಿಯ ಯತ್ನ ನೋಡಿ. ಅಬ್ಬಾಬಾಬಾ, ಪ್ಲಾನ್ ನೋಡಿ ಅವ್ರದ್ದು. ಇನ್ನು ಪಾಕಿಸ್ತಾನದ ಕ್ಷಿಪಣಿಯನ್ನ ಸಿರ್ಸಾದಲ್ಲೇ ಉಡಿಸು ಮಾಡಿಬಿಟ್ಟಿದೆ ಭಾರತ. ಈ ದಾಳಿ ಗೊತ್ತಾಗ್ತಿದ್ದಂತೆ ಯಾವಾಗ ಕ್ಷಿಪಣಿ ದಾಳಿಗೆ ಮುಂದಾಗುತ್ತೆ ಭಾರತ, ಹೊತ್ನಲ್ಲಿ ಆ ಕ್ಷಿಪಣಿಯನ್ನ ಹೊಡೆದು ಬಿಸಾಕಿದೆ ಅನ್ನುವಂತ ಅಪ್ಡೇಟ್ಸ್ ಸಿಗ್ತಾ ಇರೋದು. ಇಟ್ ಇಸ್ ನಾಟ್ ದಟ್ ಈಸಿ. ನಮ್ಮ ದೇಶದ ರಾಜಧಾನಿ ಹರಿಯಾಣದಲ್ಲಿರುವಂತಹ ಸಿರ್ಸಾದಲ್ಲಿ ಪಾಕಿಸ್ತಾನದ ಕ್ಷಿಪಣಿಯನ್ನ ಧ್ವಂಸ ಮಾಡಲಾಗಿದೆ. ಇದು ಗುರಿಯಾಗಿಸಿಕೊಂಡಿದ್ದು ದೆಹಲಿ ಮೇಲೆ. ಆದರೆ ಈ ಒಂದು ಕ್ಷಿಪಣಿ ದಾಳಿ ಪಾಕಿಸ್ತಾನದಿಂದ ಅಟ್ಯಾಕ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ನಮ್ಮ ಭಾರತ ಅದನ್ನ ಸರಿಯಾದ ಸಮಯದಲ್ಲಿ, ಭಾರತ ಮತ್ತು ಪಾಕಿಸ್ತಾನದ ಗಡಿ ರಾಜ್ಯ ಆಗಿರುವಂತಹ ಹರಿಯಾಣ, ಡೆಲ್ಲಿ ಎಲ್ಲ ಅಕ್ಕಪಕ್ಕ ಇರೋದು. ಈ ಸಂದರ್ಭದಲ್ಲಿ ಹರಿಯಾಣದ ಸಿರ್ಸಾದಲ್ಲೇ ಇದನ್ನ ಉಡೀಸ್ ಮಾಡಲಾಗಿದೆ. ಪಾಕಿಸ್ತಾನದ ಫತಾಹ್-2 ಕ್ಷಿಪಣಿಯ ದಾಳಿ ಇದು ಬಹಳ ಪವರ್ಫುಲ್. ನಾವು ಸುಮ್ನೆ ಪಾಕಿಸ್ತಾನದ ಹತ್ರ ಏನೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ಒಂದು ಬಲಿಷ್ಠವಾಗಿರುವಂತಹ ಕ್ಷಿಪಣಿನೇ ದಾಳಿಗೂ ಮುಂದಾಗಿತ್ತು. ಆದ್ರೆ ಅದನ್ನ ಹೊಡೆದು ಬಿಸಾಕಿ ಉಡೀಸ್ ಮಾಡಿ ಪಾಕಿಸ್ತಾನದ ಪ್ಲಾನ್ ಅನ್ನ ಫೇಲ್ ಮಾಡಿದೆ. ಪಾಕ್ ಕ್ಷಿಪಣಿಯನ್ನ ತಡೆಗಟ್ಟಲು ಭಾರತದಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಕೆಯಾಗಿದೆ. ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ದಾಳಿ ಆಗ್ತಿದ್ದಂತೆ. ಇದಕ್ಕೆ ಏನು ಕಾರಣ ಕೇಳಿದ್ರೆ, ಮೊನ್ನೆಯಷ್ಟೇ ಕರಾಚಿ, ಲಾಹೋರ್, ರಾವಲ್ಪಿಂಡಿ, ಅದರಲ್ಲೂ ಕೂಡ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ಭಾರತ ದಾಳಿ ಮಾಡಿ ಬಿಸಿ ಮುಟ್ಟಿಸಿತ್ತು. ಅದಕ್ಕೆ ಪ್ರತಿಕಾರ ಎನ್ನುವಂತೆ ಭಾರತದ ರಾಜಧಾನಿ ದೆಹಲಿ ಮೇಲೆ ವಕ್ರ ದೃಷ್ಟಿಯನ್ನ ಇಟ್ಟು ಕ್ಷಿಪಣಿಯ ದಾಳಿ ಮಾಡಿರೋದು. ನೀಟಾಗಿ ದೆಹಲಿ ಮೇಲೆ ಅಟ್ಯಾಕ್ ಮಾಡ್ಬೇಕನ್ನೋದಾಗಿ ಟಾರ್ಗೆಟ್ ಫಿಕ್ಸ್ ಆಗಿತ್ತು. ದಾಳಿಯೂ ಕೂಡ ಆರಂಭ ಆಗಿತ್ತು, ಇನ್ನೇನು ಸಾಗಿ ಬರ್ತಾ ಇತ್ತು. ಆದರೆ ಇದನ್ನ ನಮ್ಮ ಹರಿಯಾಣದ ಸಿರ್ಸಾ ಪ್ರದೇಶದಲ್ಲೇ ಇದನ್ನ ಉಡೀಸ್ ಮಾಡುವಂತ ಕೆಲಸ, ಢಮಾರ್ ಮಾಡುವಂತ ಕೆಲಸ ಭಾರತ ಮಾಡಿದೆ. ಹೀಗಾಗಿ ಪಾಕಿಸ್ತಾನದಿಂದ ಬಂದಿರುವಂತ ಕ್ಷಿಪಣಿಯನ್ನ ಹೊಡೆದು ಬಿಸಾಕಿ ಧ್ವಂಸ ಮಾಡುವಂತ ಕೆಲಸ ಆಗಿದೆ. ಪಾಕಿಸ್ತಾನದ ಫತಾಹ್-2 ಈ ಕ್ಷಿಪಣಿಯಿಂದಲೇ ದಾಳಿ ಆಗಿರೋದು. ಬಹಳಷ್ಟು ಸ್ಟ್ರಾಂಗ್ ಇದೆ ಇದು. ಸುಮ್ಮನೆ ಪಾಕಿಸ್ತಾನ ಎಲ್ಲದಕ್ಕೂ ಕೂಡ ನಾವು ನಿರ್ಲಕ್ಷ್ಯ ಮಾಡೋದಕ್ಕಾಗಲ್ಲ. ಪಾಕ್ ಕ್ಷಿಪಣಿಯನ್ನ ಭಾರತದಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಕೆ ಮಾಡೋದ್ರ ಮೂಲಕ ಕೌಂಟರ್ ಅಟ್ಯಾಕ್ ಮಾಡಿ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಅದನ್ನ ಹೊಡೆದು ಬಿಸಾಕುವಂತ ಕೆಲಸ ಆಗಿದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಲು ಕೆರೆದುಕೊಂಡು ಮತ್ತೆ ಮುಂದಾಗ್ತಿದೆ. ಆದ್ರೆ ಪಾಕಿಸ್ತಾನದ ದಾಳಿ, ಅದರ ತಂತ್ರ ಮತ್ತು ಅದರ ಮಗ್ಗಲ ಮುರಿಯೋ ಕೆಲಸ ಭಾರತ ನಿರಂತರವಾಗಿ ಮಾಡ್ತಾ ಇದೆ. ಶೆಲ್ ದಾಳಿ, ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ ಎಲ್ಲವನ್ನ ಕೂಡ ಮಾಡ್ತಿದೆ. ಹೀಗಾಗಿ ದೆಹಲಿಯನ್ನೇ ಗುರಿಯಾಗಿಸಿಕೊಂಡ್ರೆ ನಾವು ದೊಡ್ಡ ಮಟ್ಟದ ಯಶಸ್ವಿ ಆಗ್ಬಿಡ್ತೀವಿ. ಅಂಡ್ ದಟ್ ಈಸ್ ನಾಟ್ ಈಸಿ. ಒಂದು ದೇಶದ ರಾಜಧಾನಿಯ ಮೇಲೆ ಅಟ್ಯಾಕ್ ಆಗೋದು ಬಹಳ ಸೆನ್ಸಿಟಿವ್ ವಿಚಾರ. ಬಟ್ ಪಾಕಿಸ್ತಾನ ಇಂಥದ್ದೊಂದು ದುಸ್ಸಾಹಸಕ್ಕೆ, ದುರಂಕಾರಿ ನಡೆಗೆ ಮುಂದಾಗಿತ್ತು. ಆದ್ರೆ ಅದು ವಿಫಲ ಆಗಿದೆ. ಹರಿಯಾಣದ ಸಿರ್ಸಾದಲ್ಲೇ ಇದನ್ನ ಹೊಡೆದು ಬಿಸಾಕುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡಿದೆ. ಭಾರತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಬಳಕೆ ಮಾಡಿ ಅದನ್ನ ಹೊಡೆದು ಬಿಸಾಕಿದೆ.